ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಯುವಕ ಯುವತಿಯರು ಈ ವಿಡಿಯೋ ನೋಡಬೇಕಾದದ್ದು ಅವ್ರಿಗೆ ಅರ್ಪಣೆ. ಎಲ್ಲೋ ಒಂದು ಕಡೆ ಮದುವೆ ಅಂದರೆ ಏನು ಹುಡುಗಾಟ ಅಲ್ಲ, ದೊಂಬರಾಟ ಅಲ್ಲ, ಕಾಟಾಚಾರ ಅಲ್ಲ. ಎಲ್ಲೋ ಒಂದು ಕಡೆ ಹುಡುಗಿನ ಕುಣಿಸ್ಕೊಂಡು ಸುತ್ತಾಡಿ ಬಿಟ್ಬಿಡೋದಲ್ಲ. ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇರುತ್ತೆ. ಒಂದು ಹುಡುಗಿ ಮದುವೆ ಆದಮೇಲೆ ಅದಕ್ಕೆ ಆದಂಥ ಜವಾಬ್ದಾರಿ ಇರುತ್ತೆ. ಎಲ್ಲರೂ ಮದುವೆ ಆಗ್ತಿದ್ದಾರೆ, ನಾವು ಮದುವೆ ಆಗಬೇಕು ಅಂತೇಳಿ ಅದು ಹುಡುಗಾಟೆ ಅಲ್ಲ. ಎಲ್ಲೋ ಒಂದು ಕಡೆ ಸಂಸ್ಕಾರ ಬೇಕು. ಎಲ್ಲೋ ಒಂದು ಕಡೆ ಆ ಒಂದು ಜೀವ ನಿಮ್ಮನ್ನು ನಂಬಿ ಬರ್ತಿರುವಂಥದ್ದಕ್ಕೆ ನಂಬಿಕೆ ಬೇಕು. ಎಲ್ಲೋ ಒಂದು ಕಡೆ ಇಂಥ ಒಂದು ಎಲ್ಲೋ ಸಾಮಾಜಿಕ ಜಾಲತಾಣ ಇಂಥಗಳು ಚರ್ಚೆಗಳಾಗಲ್ಲ. ಇವತ್ತು ಡೈವರ್ಸ್ಗಳು ಯಾಕೆ ಹೆಚ್ಚಾಗ್ತಿದೆ ಅಂದರೆ ಇವತ್ತಿನ ಒಂದು ಸಮಾಜದಲ್ಲಿ ಇವತ್ತು ಗಂಡು ಹೆಣ್ಣು ಕೂತ್ಕೊಂಡು ಪರಸ್ಪರ ನೇರವಾಗಿ ಮಾತಾಡ್ಕೊಳ್ಳೋದಿಲ್ಲ. ಏನು ಅವರವರ ಒಂದು ಅಭಿರುಚಿ, ಅವರವರ ಒಂದು ಸದಭಿರುಚಿ, ಅವರ ಒಂದು ಜೀವನ ಹೇಗಿರಬೇಕು, ಇವರ ಒಂದು ಕಟ್ಟುಪಾಡು ಏನು, ಇವರ ಒಂದು ಕೆಲಸ ಏನು, ಇವರ ಕಾರ್ಯಗಳೇನು, ಇವರ ಒಂದು ಚೌಕಟ್ಟೇನು, ಇವರ ಒಂದು ಸಂಸ್ಕೃತಿ ಏನು, ಇವರ ತಂದೆ ತಾಯಿ ನಡವಳಿಕೆ ಏನು, ಇವ ಹುಡುಗಿಯರ ತಂದೆ ತಾಯಿ ನಡವಳಿಕೆ ಏನು, ಹುಡುಗ ಹುಡುಗಿ ಪರಸ್ಪರ ಕೂತು ವೈವಾಹಿಕ ಜೀವನ ಹೇಗಿರಬೇಕು, ಮಕ್ಕಳು ಎಷ್ಟಾಗಬೇಕು, ಮತ್ತು ಯಾವ ರೀತಿ ಇವತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು, ಸಮಾಜದಲ್ಲಿ ಯಾವ ರೀತಿ ಜನಗಳಿಗೆ ಮಾದರಿಯಾಗಿ ಬದುಕಬೇಕು. ಎಲ್ಲೋ ಒಂದು ಕಡೆ ಇವ್ಯಾವುದೂ ಇವತ್ತು ಚರ್ಚೆಗಳಿಲ್ಲ. ಎಲ್ಲೋ ಒಂದು ಕಡೆ ಹುಡುಗಿಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಂದರೆ ಡೈವರ್ಸು, ಹುಡುಗನಿಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಂದರೆ ಡೈವರ್ಸು, ಅರ್ಜಿ ಹಾಕೋದು, ಎಲ್ಲೋ ಒಂದು ಕಡೆ ಲಾಯರ್ನ ಇಟ್ಕೊಳ್ಳೋದು, ಲಕ್ಷಾಂತರ ರೂಪಾಯಿ ಇದು ಮಾಡೋದು, ಕಾಂಪೋಸಿಷನ್ ಕೊಡೋದು. ಎಲ್ಲೋ ಒಂದು ಕಡೆ ಇದು ಜೀವನ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಡೈವರ್ಸ್ ಜೀವನ ಆಗಿದೆ. ಇವತ್ತು 100ಕ್ಕೆ 99% ಇವತ್ತು ಡೈವರ್ಸ್ಗಳಾಗ್ತಿದೆ. ಕಾರಣ ಏನು ಅಂದರೆ ಇವತ್ತು ಹುಡುಗ ಹುಡುಗಿರಿಗೆ ಸರಿಯಾದಂಥ ಇದಿಲ್ಲ, ಏನು ಮಾರ್ಗದರ್ಶನ ಇಲ್ಲ, ಚೌಕಟ್ಟಿಲ್ಲ. ಒಂದು ಕಡೆ ತಂದೆ ತಾಯಿಗಳು ಸರಿ ಇಲ್ಲ, ಇನ್ನೊಂದು ಕಡೆ ಅವರ ಹಿರಿಯ ಸಂಸ್ಕೃತಿ, ಅವರ ಒಂದು ಕುಟುಂಬ ಸರಿ ಇರಲ್ಲ. ಎಲ್ಲ ಒಂದು ಕಡೆ ಇವತ್ತು ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ನೇರವಾಗಿ ಇವತ್ತಿನ ಒಂದು ತಂದೆ ತಾಯಿಗಳು ಅವರು ಮಕ್ಕಳುಗಳಿಗೆ ಸಂಸ್ಕೃತಿ ಕಲಿಸ್ತಾ ಇರೋದು, ಮತ್ತು ಹಾಗೆ ಇವತ್ತು ಕಾಟಾಚಾರಕ್ಕೆ ಮದುವೆ ಆಗೋದು. ಎಲ್ಲ ಒಂದು ಕಡೆ ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ. ಎಲ್ಲ ಒಂದು ಕಡೆ ಇವು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಯುವತಿಯರಿಗೆ ಜಾಗೃತಿ ಮೂಡಿಸ್ಬೇಕು. ಎಲ್ಲ ಒಂದು ಕಡೆ ಜಾಗೃತಿ ಮೂಡ್ಕೊಂಡು ಇವತ್ತು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು. ಜೀವನ ಹುಡುಗಾಟ ಅಲ್ಲ, ಇದು ಒಂದು ಜೀವನ, ಅದಕ್ಕೆ ಆದಂಥ ಬದ್ಧತೆ ಇದೆ, ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ. ಇಂದಿನ ಕಾಲದಲ್ಲಿ ಎಷ್ಟೋ ಇವತ್ತು ವೈವಾಹಿಕ ಜೀವನ 50, 60, 70, 80 ವರ್ಷ ಕಳೆದರೂ ಸಹ ಗಟ್ಟಿಯಾಗಿ ನಿಂತಿರುತ್ತೆ. ಆದರೆ ಇವತ್ತಿನ ದಿನದಲ್ಲಿ 3 ವರ್ಷಕ್ಕೆ ಇವತ್ತು ವೈವಾಹಿಕ ಜೀವನ 1 ವರ್ಷಕ್ಕೆ, 2 ವರ್ಷಕ್ಕೆ, 3 ವರ್ಷಕ್ಕೆ ಕಿತ್ತೋಗ್ಬಿಡುತ್ತೆ. ಕಾರಣ ಏನಪ್ಪ ಅಂದರೆ ಅವರ ಒಂದು ಅಭಿರುಚಿಗಳು, ಅವರ ಒಂದು ಪರಸ್ಪರ ನಡವಳಿಕೆಗಳು, ಅವರ ಒಂದು ಕುಟುಂಬದ ಒಂದು ಹಿನ್ನೆಲೆಗಳು ಎಲ್ಲವೂ ಕಾರಣ ಆಗಿ ಹುಡುಗನಿಗೆ ಹುಡುಗಿ ಇಷ್ಟ ಆಗಲ್ಲ, ಹುಡುಗಿಗೆ ಹುಡುಗ ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ಮುರಿದು ಬಿದ್ದೋಗುತ್ತೆ ಮದುವೆ. ಎಲ್ಲೋ ಒಂದು ಕಡೆ ನಾನು ಈ ವಿಡಿಯೋ ನೋಡ್ತಿರೋರು ಅರ್ಥ ಮಾಡ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.